ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬೇಕಾಗುವ ಪದಾರ್ಥಗಳು: ಮಾವಿನ ಹಣ್ಣು. ಇಲ್ಲಿ ನಾನು ಜೀರಿಗೆ ಮಾವಿನ ಹಣ್ಣು ತಗೊಂಡಿದ್ದೀನಿ, ಅಥವಾ ನೀವು ಕಾಡಿನಲ್ಲಿ ಸಿಗುತ್ತಲ್ಲ ಪುಟ್ ಪುಟ್ ಮಾವಿನ ಹಣ್ಣು, ಅದನ್ನ ತಗೊಂಡ್ರೂ ಆಗುತ್ತೆ. 10 ಮಾವಿನ ಹಣ್ಣು. ಬೆಲ್ಲ ಈ ಸೈಜ್ನಲ್ಲಿ ಒಂದು 3 ತಗೊಂಡಿದ್ದೀನಿ ನಾನು. ಇದು ನಿಮ್ಮ ಸಿಹಿಯ ಅಪೇಕ್ಷೆ ಮೇಲೆ ಇರುತ್ತೆ, ಎಷ್ಟು ಬೇಕಾದರೂ ಹಾಕೋಬಹುದು. ಅರ್ಧ ಬಟ್ಲಷ್ಟು ಮೊಸರು, ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, 2 ಹಸಿಮೆಣಸಿನಕಾಯಿ, ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧದಿಂದ 1 ಟೀ ಸ್ಪೂನ್ ಅಷ್ಟು ಉಪ್ಪು, ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಒಗ್ಗರಣೆಗೆ 2 ಟೀ ಸ್ಪೂನ್ ಅಷ್ಟು ತುಪ್ಪ, ಸಾಸಿವೆ ಕಾಳು ಅರ್ಧ ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 3/4ರಿಂದ 1 ಕಪ್ನಷ್ಟು ನೀರಿಟ್ಕೊಳ್ಳಿ. ಇದನ್ನ ನೋಡ್ಕೋತಾ ಹಾಕೊಳ್ಳೋಣ. ಈ ಮಾವಿನ ಹಣ್ಣಿನ ತೊಟ್ಟನ್ನು ತೆಗೆದು ಹಾಗೆ ಸಿಪ್ಪೆನೂ ತೆಗೆದ್ಬಿಟ್ಟು ಇದನ್ನ ರಸನ ನೀವು ಚೆನ್ನಾಗಿ ಹಿಂಡ್ಬಿಟ್ಟು ತೆಕ್ಕೋಬೇಕು. ಹಾಗೆಯೇ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಚೆನ್ನಾಗಿ ರಸ ಹಿಂಡಿ ತೆಗೆದಿಟ್ಕೊಳ್ಳಿ. ನೀವು ಈ ಹಣ್ಣನ್ನು ಹಿಂಡಬೇಕಾದ್ರೆ ಪೂರ್ತಿ ರಸ ಹಿಂಡಕ್ಕಾಗಿರಲ್ಲ, ಆದ್ದರಿಂದ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹಿಂಡಿದ್ರೆ ರಸ ಚೆನ್ನಾಗಿ ಬಿಡತ್ತೆ. ಹಾಗೆ ನೀವು 1-2 ಸಲ ಈ ಮಾವಿನ ಹಣ್ಣಿಗೆ ಚೆನ್ನಾಗಿ ನೀರು ಹಾಕಿ ಮತ್ತೆ ಅದರ ರಸ ಎಲ್ಲ ತೆಗೆದು ಹಿಂಡಿಬಿಡಿ. ಹಾಗೆ ಈ ಸಿಪ್ಪೆಗೂ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಹಿಂಡಿಬಿಡಿ. ನೀರು ಹಾಕಿ ಹಿಂಡಿದ ಮೇಲೆ ಅದನ್ನು ಈ ಥರದ ಒಂದು ಸೀವನ್ ಇಟ್ಕೊಂಡು ಇದರಲ್ಲಿ ಸೋಸಿ. ಯಾಕಂದರೆ ನಿಮ್ಮ ಸಿಗತಕ್ಕಂತಹ ಮಾವಿನ ಹಣ್ಣಲ್ಲಿ ತುಂಬ ನಾರಿನ ಅಂಶ ಇದ್ದರೆ ಅದು ನಿಮಗೆ ಹಲ್ಲಿಗೆಲ್ಲ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಅದನ್ನು ಒಂದ್ಸಲ ಚೆನ್ನಾಗಿ ಹೀಗೆ ಸೋಸ್ಬಿಡಿ. ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಸಾಸಿವೆನೂ ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಈ ಬೆಲ್ಲನೂ ಸಣ್ಣ ಪೀಸ್ ಮಾಡಿಬಿಟ್ಟು ರುಬ್ಲಿಕ್ಕೆ ಹಾಕಿ. ಹಾಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದನ್ನು ಸಣ್ಣಗೆ ರುಬ್ಬಿ. ಈ ರುಬ್ಬಿದ ಮಿಶ್ರಣವನ್ನು ಈ ಮಾವಿನ ಹಣ್ಣಿಗೆ ಹಾಕಿ, ಉಳಿದ ಮೊಸರನ್ನು ಆ ಪಾತ್ರೆಗೆ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನ ನೀವು ಈ ಹಿಂಡಿ ಇಟ್ಟುಕೊಂಡಿರ್ತಕ್ಕಂಥ ಗೊರಟನ್ನು ಈ ಸಾಸಿವೆಗೆ ಹಾಕ್ತೀನಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಉಪ್ಪು ಹುಳಿ ಖಾರ ಹಿಡ್ಕೊಂಡಾಗ ಈ ಗೊರಟನ್ನು ಹೀರಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಬಿಟ್ಬಿಡಿ, ಇಲ್ಲದೇ ಇದ್ರೆ ನೀವು ಇದಕ್ಕೆ ಸ್ವಲ್ಪ ಹಾಕ್ಕೋಬೋದು. ಸಣ್ಣ ಒಗ್ಗರಣೆ ಸೊಟ್ಟಿಗೆ ತುಪ್ಪ ಹಾಕಿ ಅದನ್ನು ಕಾಯ್ಲಿಕ್ಕೆ ಇಡಿ. ಸಾಸಿವೆ ಪಟಪಟ ಅಂದಮೇಲೆ ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರೋವರೆಗೆ ಬಿಡಿ. ಆದಮೇಲೆ ಸಾಸಿವೆ ಹಾಕಿ ಸ್ಟವ್ ಆಫ್ ಮಾಡಿ. ಈ ಒಗ್ಗರಣೆ ಬಿಸಿ ಇದ್ದಂತೆಯೇ ಈ ಸಾಸಿವೆ ಮೇಲೆ ಹಾಕಿ. ಇಷ್ಟಾದರೆ ಸಾಸಿವೆ ರೆಡಿ ಆಯಿತು. ನೋಡ್ಕೊಂಡ್ರಲ್ವಾ ಮಾವಿನ ಹಣ್ಣಿನಲ್ಲಿ ಸಾಸಿವೆ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.